ನಮ್ಮ ಅಪ್ಪಂಗೆ ಹೆಂಗೋ ನನ್ನ ಲವ್ ವಿಷಯ ಗೊತ್ತಾಗೋಗದೆ. ಹೆಂಗಾರ ಮಾಡಿ ಕಾಪಾಡೋವ, ನಿನ್ನೆ ನಂಬಿದ್ದೀನಿ. ತಮ್ಮಡಪ್ಪ ಬಾಯ್ ಬಡ್ಕತಾನೆ ಬಿರ್ಬಿರ್ ತೊಳಿರಲ್ಲ ಚಲ್ವಾ ಬಂದೆ ಬಾ. ಏನ್ ಚಲ್ವಾ ಮರಿ ನೀನೇ ಕಡಿಮಾ. ನಾನಲ್ದೆ ನಮ್ಮ ಅಪ್ಪ ಬಂದನೆ ಮೇಲಿಂದ ಕರೆನೆ. ಬೇಡ ಬಿಡು, ನಾನೇ ಮೇಲೆ ಹೋಗಕ್ಕೆ ಟೈಮ್ ಹತ್ರ ಬಂದದೆ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಓಲೆ ಮೊನ್ನೆ 4 ದಿನದಿಂದ ನೀನ್ ಕಡೆ ಬಲ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ ಬಂದ್ರೆ ಬೀಡಿ ಗಿಡಿ ಕೊಡುವೆ. ಓಹೋ ಬೀಡಿಗೆ ಇಟ್ಟೊಂದು ಬಿಲ್ಡಪ್ಪೆ. ಮತ್ತೆ ಅದ್ ಯಾಕೆ ಕೇಳ್ತೀಯ ಚೆನ್ನಯ್ಯ? ಆ ಶಿವ ಅವನಲ್ಲ. ಯಾರು? ನಮ್ ಸೈಕಲ್ ಸಾಬ್ ಶಿವನೇ. ಏ ಅಲ್ಲ, ಈ ಕಡ್ದಿರೋ ತಲೆ ಸಿಗ್ದೆ ಆನೆ ತಲೆ ಜೋಡಿಸಿ ಗಣೇಶನ ಮಾಡಿದ್ನಲ್ಲ. ಓ ದೇವ್ರ, ಅವನೆಲ್ಲ ಮಾಡ್ದ ನಿಂಗೆ? ನನ್ನ ಹೆಂಡತಿ ಭಕ್ತಿಗೆ ಮೆಚ್ಬಿಟ್ಟು ನಿಜವಾದ ಅವನನ್ನ ಮಟ್ಟಿ ಬಿಟ್ಟಿದ್ದ. ಆಮ್ಯಾಕೆ ಏನ್ ಮಾಡ್ದ? ನಾನ್ ಸುಮ್ಬಿಟ್ಟೇನೆ. ಆ ಹಾವನ್ನ ಹಿಡಿದು ಊರಾಚಿರೋ ಶಿವನ್ ಕತ್ತು ಸುತ್ತ ಬಂದ್ಬಿಟ್ಟೆ. ಚೆನ್ನಾಗ್ ಮಾಡಿದಿಕ್ಕಲ್ಲ, ಅವ್ ಕಚ್ನಿಲ್ವೇ? ಎಣ್ಣೆ ಇಟ್ಟಲ್ಲಿದ್ದೆ, ಗೊತ್ತೇ ಆಗ್ಲಿಲ್ಲ. ಆಮೇಕೆ ಗೊತ್ತಾಗಿದ್ದು ನಮ್ಮೊಟ್ಟಿಗೆ ನುಗ್ಗಿದ್ ನಾಗರಾವಲ್ಲ ನೀರಾವು ಅಂತ. ಕಪ್ಪಿ ಬಿಟ್ಟದೆ ನೀರ್ ಹಾಕಿಡ್ದ ಸೂರ ಕೊಂಬಂಟಾಗ್ರ ನೆಟ್ಟು ಹೊಡಿಬೇಕು. ಶಿರಾ ಜಾಸ್ತಿ ಆದ್ರೆ ತಲೆ ತಂಬಳಪ್ಪನ ಪಾಲ್ ಗೊತ್ತಾ? ನೋಡ್ತಾ ಇರು ಚೆನ್ನಯ್ಯ, 1 ಗ್ರಾಮ್ ಆ ಕಡೆ ಈ ಕಡೆ ಹೋಗಂಗೆ ಬಂದೇ ಇಟ್ಟು ಹೊಡಿತೀನಿ. ಹೌದಾ? ಬ್ಲೇಡ್ ಇಟ್ಟು ಲೇಸರ್ ಕಟ್ಟಿಂಗ್. ಅದು ಮುರ್ಕಲ್ ಜಯಂತಿಗೆ 30 ಜನ ಮಿಂಟ್ಗಾರರು ಅಂದಂಗಾಯ್ತು. ಅದೇನೋ ಬೀಗರ್ ಬರ್ತಾವ್ರಂತೆ. ಲಾರಿಯಲ್ಲಿ ಬರ್ತವ್ರು, ಬಸ್ಸಲ್ಲಿ ಬರ್ತವ್ರು, ಕಾರಲ್ಲಿ ಬರ್ತವ್ರು, ಎದ್ರಲ್ಲಿ ಬರ್ತವ್ರು. ಲೋ ಚೆನ್ನಯ್ಯ, ಲಾರಿಲೋ ಬಸ್ಸಲ್ಲೋ ಬಂದಿಲ್ಲ, ಅವ್ರು ಬಂದಿರೋದೇ 4 ಜನ. ಆ ಕಡೆಕ್ ನೋಡು. ನಿಧಾನ. ಬೀಗರು ಬಂದ್ರೆ ಅಂತ ಮಾವನಿಗೆ 2 ಬತ್ತೀನಿ ತಡಿ. ಜರ್ಗ್ಲೌಸಿ ಕೊಡಮ್ಮ. ಬೀಗರು ಬಂದ್ರೆ ನಡಿ.